ಪ್ರಕಾಶ್ ಅವರೇ, ಒಂದು ಕಡೆ ನಮ್ಗೆ ಏನು ಅನಿಸ್ತಾ ಇದೆ ಅಂದರೆ 7 ಬಿಡುಗಡೆ ಆದಾಗ ಅಂದರೆ ದೊಡ್ಡ ಇದು ಅಂತಲ್ಲ, ಆಲ್ರೆಡಿ ಅಲ್ಲಿ ಯಾವುದೇ ಬೇರೆ ಕಾಂಗ್ರೆಸ್ನ ಟೂ ಮಚ್ ಇಂಟರ್ಫಿಯರೆನ್ಸ್ ಯಾರ್ದು ಇಲ್ಲ ಬೇರೆ ಕ್ಯಾಂಡಿಡೇಟ್ಗಳದ್ದು, ಹಾಗಾಗಿ ಅದನ್ನೇ ಅನೌನ್ಸ್ ಮಾಡಿದ್ದಾರೆ ಅಂತೇಳಿ. ಒಂದು ಕಡೆ ಆ ಥರ ಇದ್ದಾಗ BJP ಬರುತ್ತೆ, ಈಗ ನೋಡಿ ಬೆಂಕಿ ಚೆಂಡು ಬರುತ್ತೆ ಅಂತಿತ್ತು. ಯಾಕಂದರೆ ನಿಮ್ಮಲ್ಲಿ 5 ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ ಚೇಂಜ್ ಆಗೇ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಚಾಮರಾಜನಗರ ಇರ್ಬೋದು, ಅಥವಾ ದಾವಣಗೆರೆ ಇರ್ಬೋದು, ಇನ್ನಿತರ 4-5, ಚಿಕ್ಕಬಳ್ಳಾಪುರ ಇರ್ಬೋದು, ತುಮಕೂರು ಇರ್ಬೋದು, ಬಿಕಾಸ್ ಆಫ್ ಏಜ್. ಆದರೆ ನೀವು ನಿಮ್ಮದೇ ಸಮಸ್ಯೆ ಮಾಡ್ಕೊಂಡು ಕೂತಿದಾರಲ್ಲ. ಒಂದು ಕಡೆ ಯಾರು ಕೊಡಬೇಡಿ 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 ಅಂತ ಕಾರ್ಯಕರ್ತರು ಹೇಳ್ತಾ ಇದ್ರೆ, ಕೊಡಿ 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 ಅನ್ನೋರಿಗೆ ಟಿಕೆಟ್ ಇಲ್ಲದಂಗೆ ಮಾಡಿಬಿಟ್ಟಿದ್ರಿ. ನಿಮ್ಗೇನಾಗಿದೆ ಅಂತ? ಫಾರ್ ಎಕ್ಸಾಂಪಲ್ ಪ್ರತಾಪ್ ಸಿಂಹನ ನಾನು ಹೇಳ್ತಿರೋದು. ಪ್ರತಾಪ್ ಸಿಂಹಗೆ ಕೊಡಲ್ಲ ಅನ್ನೋದು ಬರೀ ಮಾಧ್ಯಮದಲ್ಲಿ ಬರ್ತಿದೆ ಎಂದು ಯಾವ್ದಾನ BJP ಅಧಿಕೃತವಾಗಿ ರಾಷ್ಟ್ರೀಯ ನಾಯಕರು ಯಾರನ್ನ ಹೇಳಿದಾರಾ? ಚುನಾವಣಾ ಸಮಿತಿ ಹೇಳಿದ್ಯಾ? ಇವೆಲ್ಲ ಈ ಚುನಾವಣೆಗೆ ಮುಂಚೆ ಒಂದಷ್ಟು ರೋಚಕತೆ ಇರಬೇಕು ಅಂತ ಕೆಲವೆಲ್ಲ ಸುದ್ದಿಗಳು ಸೃಷ್ಟಿಯಾಗುತ್ತೆ. ಕೆಲವು ಸೃಷ್ಟಿ ನಮ್ಮವರು ಮಾಡೋರು ಇದ್ದಾರೆ ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ. ಅದರಿಂದ ಯಾವ ಒಂದು ಲಂಬಾರರ ಮೂಲಗಳಿಂದ ಬಂದಾಗ ಅದನ್ನು ಸುದ್ದಿ ಮಾಡೋಂಥ ನಿಮ್ಮ ಕರ್ತವ್ಯ, ನಾನು ಅದ್ರ ಬಗ್ಗೆ ಆಕ್ಷೇಪ ಹೇಳ್ತಿಲ್ಲ. ಆದರೆ ರಾಜಕೀಯ ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ಇವತ್ತವರೆಗೂ ನೀವು ನೋಡಿದ್ದೀರಾ, ರಾಷ್ಟ್ರಪತಿಗಳ ಅಭ್ಯರ್ಥಿ ಯಾರು ಅನ್ನೋದು ಕೊನೆ ತನಕ ಯಾರಿಗೂ ಗೊತ್ತಿರಲಿಲ್ಲ. ಇನ್ನು ಈ ಲೋಕಸಭಾ ಚುನಾವಣೆಯಲ್ಲಿ ಇವ್ರಿಗೆ ಸಿಗತ್ತೆ ಅಂತ ಹೇಳೋದು ನನ್ನ ಕೈಲಂತೂ ಸಾಧ್ಯವಿಲ್ಲದ ಮಾತು. ಯಾಕೆಂದರೆ ಪ್ರತಾಪ್ ಸಿಂಹ ಒಬ್ಬ ಅತ್ಯಂತ ಪ್ರತಿಭಾವಂತ MP, ಅನೇಕ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಇವತ್ತು ಮೈಸೂರನ್ನ ಪ್ರತಿನಿಧಿಸೋಕ್ಕೆ ಅತ್ಯಂತ ಸೂಕ್ತವಾದ ವ್ಯಕ್ತಿ ಇದ್ದಾರೆ. ಅದರಿಂದ ಅವ್ರ ಬಗ್ಗೆ ಈ ರೀತಿ ಪ್ರಚಾರ ನಡೀತಾ ಇದೆ ಅಂದರೆ ಅದನ್ನು ಕೆಲವು ನಂಬೋರು ಇದ್ದಾರೆ. ಅದಕ್ಕೆ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಸರ್ ಹೇಳ್ಬಿಡ್ತೀನಿ, ಯಡಿಯೂರ ಹೆಸರು ಕೂಡ ಬಿಟ್ಟಿದ್ದಾರೆ. ನಾನು ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಸರ್ ಯಾರು ಏನೇ ಅನ್ಕೊಳ್ಳಿ, ಪ್ರತಾಪ್ ಸಿಂಹ ಅವರ ವಿಚಾರ ಕೇಳೋದಿದ್ರೆ ಯಾರನ್ನಾದ್ರೂ ಒಬ್ಬ ನಿಮಗೆಲ್ಲ ಬೇಡವಾ ನಮಗ್ ಕೊಡಿ ಅಂತ ಕೇಳ್ತಾ ಇರೋದು ಪ್ರತಾಪ್ರನ್ನ ಮಾತ್ರ. ಮಂಗಳೂರು ಕೇಳ್ತಾ ಇದ್ದಾರೆ, ಕ್ರಿಯಾಶೀಲ ಉಡುಪಿ ಚಿಕ್ಕಮಗಳೂರು ಕೇಳ್ತಾ ಇದ್ದಾರೆ, ನೀವು ಅಲ್ಲಿ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ ನಮಗ್ ಕೊಡಿ ಅಂತ ಕೇಳ್ತಾ ಇದ್ದಾರೆ, ನಮಗ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಆ ಮನುಷ್ಯ ಮಾಡಿರೋಂಥ ಕೆಲಸ, ಉಳಿದದ್ದು ಬೇರೆ ವಿಚಾರ. ಚೇಂಜ್ ಆಗ್ತಾರೆ ಅಂತ ನನಗನ್ಸಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಆಲ್ಸೋ ಇಸ್ ವರ್ಕ್ ರಿಯಲಿ ಹಾರ್ಡ್. ಮತ್ತೆ ಈ ಸರ್ತಿ JDS ಜೊತೆಗೆ ಅಲಯನ್ಸ್ ಆಗ್ತಾ ಇದೆ. ಸೊ ದಟ್ ಒಕ್ಕಲಿಗ ವೋಟ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಅವ್ರಿಗೆ. ಮತ್ತೆ ಇದು ಪಾಸ್ ಕೊಡೋದ್ರಲ್ಲಿ ವಿಚಾರದಲ್ಲಿ ಆಯ್ತು ಅಂತ ಯಾವ MP ಹುಟ್ಟಾಕತ್ತೆ ಅಂತ ನಾನು ಕೇಳ್ತಾ ಇರುವಂತದ್ದು. BJP ಮೂಲ ಹಾಕಿದೆ ಅದು ನನಗೆ ಗೊತ್ತಿಲ್ಲ. ನಮಗೆ ಬೇಕಾಗಿರುವಂತ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗಬೇಕು. ಅದಕ್ಕೋಸ್ಕರ ಕರ್ನಾಟಕದಲ್ಲಿ 28ಕ್ಕೆ 28 ನಾವು ಗೆಲ್ಬೇಕು. ಮೈಸೂರಲ್ಲಿ ಪ್ರತಾಪ್ ಕೊಡಬೇಕಾ ಅಲ್ಲ, ಪ್ರತಾಪ್ ಸಿಂಹಗೆ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಕೊಡಬೇಕು ಅಂತ ಹೇಳಿ ನಿಮ್ಗೆ ಅಷ್ಟು ವಿಶ್ವಾಸ ಇದೆ, ಕೊಡಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಒಬ್ಬ ಅಧಿಕೃತ ವಕ್ತಾರ ಆಗಿ ಕೊಡಬೇಕು ಅಂತ ಹೇಳುವಂತ ಅಧಿಕಾರ ನನಗಿಲ್ಲ. ನಾನೇನ್ ಹೇಳ್ಬೋದು, ಅವ್ರು ಕೊಡ್ತಾರೆ ಅನ್ನುವಂತ ವಿಶ್ವಾಸ ಇದೆ ಅಂತ ನಾನು ಹೇಳ್ಬೋದು. ಆದ್ರೆ ಈ ರೀತಿಯಾದ ಕಟ್ಟುಕತೆಗಳನ್ನ ಒಪ್ಪಿಸಿ ಅವ್ರನ್ನ ಡಿಮಾರಲೈಸ್ ಮಾಡುವಂತ ಕೆಲಸ ಏನ್ ನಡೀತಿದೆಯಲ್ಲ ಅದು ಸರಿಯಲ್ಲ. ಅದು ಇದನ್ನ ರಾಜಕೀಯ ಪ್ರತಿಸ್ಪರ್ಧಿಗಳ ಅದರ ರಣತಂತ್ರ ಆಗಿದೆ. ಅವರು ದೇ ವಿಲ್ ಬಿ ಟೋಟಲಿ ಮಿಸ್ಟೇಕನ್, ದೇ ವಿಲ್ ಫೇಲ್ ಮಿಸರಬಲಿ. ಕರ್ನಾಟಕದಲ್ಲಿ ಈಗಲೇ ನಮ್ಮ ರಾಮಕೃಷ್ಣ ಉಪಾಧ್ಯಾಯ ಹಿರಿಯ ಪತ್ರಕರ್ತರು ಅವರೇ ಹೇಳಿದ್ರು 24ರ ಮೇಲೆ ಬರುತ್ತೆ ಅಂತ. ಇವತ್ತವರೆಗೂ ಯಾವ್ಯಾವ ಸಮೀಕ್ಷೆಗಳು ಆಚೆ ಬಂದಿದೆಯೋ ಎಲ್ಲ 24ರ ಮೇಲೆ BJPಗೆ ಜನತಾದಳದ ಮೈತ್ರಿಕೂಟಕ್ಕೆ ಕೊಟ್ಟಿದೆ. ನಾವು ಹೇಳ್ತಾ ಇರೋದು ನಮಗೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು. ಅದಕ್ಕೋಸ್ಕರ ನಮ್ಮ ಗುರಿ ಒಂದೇ, ಮೋದಿಯವನ್ನ ಮತ್ತೆ ಪ್ರಧಾನಿ ಮಾಡುವಂಥದ್ದು. ಮಿಕ್ಕೆಲ್ಲ ಈ ವಿಚಾರಗಳಿಗೆ ನಾವು ಹೆಚ್ಚು ಗಮನ ಕೊಡಲ್ಲ. ನಮ್ಮ ಸಾಧನೆಗಳ ಆಧಾರದ ಮೇಲೆ, 10 ವರ್ಷದ ಸಾಧನೆಗಳ ಆಧಾರದ ಮೇಲೆ ನಾವು ಚುನಾವಣೆ ವೋಟ್ ಕೇಳ್ತೀವಿ, ಜನ ಮೆಚ್ಚುತ್ತಾರೆ ಆಧಾರದ ಮೇಲೆ ಹೋಗ್ತೀನಿ ಅಂತೇಳಿ. ಇವತ್ತು ಶಿವಮೊಗ್ಗದಲ್ಲಿ ಗೋಪಾಲ್ ಕೃಷ್ಣ ಏನಂತ ಸ್ಟೇಟ್ಮೆಂಟ್ ಕೊಟ್ಟರು ಗೊತ್ತಾ? ರಾಘವೇಂದ್ರ ಅವರು ಕಾಂಗ್ರೆಸ್ಗೆ ಹೋಗಿದಾರಲ್ಲ, ಈಗ ನಿಗಮ ಮಂಡಳಿ ಅಧ್ಯಕ್ಷರು ಆಗಿದ್ದಾರೆ, ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿ ವಿಮಾನ ನಿಲ್ದಾಣದ ಒಂದೊಂದು ಬಿಟ್ರೆ ಬೇರೆ ಏನ್ ಮಾಡಿದ್ದಾರೆ ಅವರು? ರಾಘವೇಂದ್ರ ಏನ್ ಮಾಡಿದ್ದಾರೆ ಕೊಡ್ಲಿ ಅಂತೇಳಿ ಅವ್ರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಒಂದು ಇದ್ರ ಜೊತೆಗೆ ಇವತ್ತು ಹಾವೇರಿಗೆ ಏನ್ ಮಾಡ್ತೀರಿ? BC ಪಾಟೀಲ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಪಕ್ಷವನ್ನ ಬಿಟ್ಟು ಬಂದು ಇಲ್ಲಿ ಪಕ್ಷಕ್ಕೆ ಸೇರ್ಕೊಂಡಿದೀವಿ, ನಮಗೆ ಈಗ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದೀವಿ, ನನಗೆ ಕೊಡ್ಲೇಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಈ ಕಡೆ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಅವರು ಕೂಡ ಓಡಾಟವನ್ನ ಮಾಡ್ತಾರೆ. ಹೊನ್ನಾಳಿ ಮಾಜಿ ಶಾಸಕ ರೇಣುಕಾಚಾರ್ಯ ಅವರು ನನಗೂ ಕೊಡಬೇಕು ಅಂತ ಅವರು ಕೂತವ್ರೆ. ಅಲ್ಲಿ ಹೇಗೆ ಸಮಾಧಾನ ಮಾಡ್ತೀರಿ ಸರ್? ಒಂದು ರಾಜಕೀಯ ಪಕ್ಷದಲ್ಲಿ ನಾನೊಬ್ಬ ಆಸ್ಪಿರೆಂಟ್ ಅಂತ ಹೇಳ್ಕೊಳ್ಳೋದು ಯಾವುದೇ ತಪ್ಪಿಲ್ಲ. ಅದು ಪ್ರಜಾಪ್ರಭುತ್ವದಲ್ಲಿ ಒಪ್ಪಿಗೆ ಆಗುವಂಥ ಒಂದು ವಿಚಾರ. ಇದು 10 ಜನ ಕೇಳ್ತಾ ಇದ್ದಾರೆ ಅಂದರೆ ಅವತ್ತು ಆ ಪಕ್ಷಕ್ಕೆ ಇರುವಂಥ ಜನಬೆಂಬಲವನ್ನು ನೋಡಿ ಅವ್ರು ಕೇಳುವಂಥದ್ದು. ಇನ್ನಿಂತರ ನಾವು ಗೆಲ್ತೀವಪ್ಪ ಈ ಸತಿ, ನಾನು MP ಆಗ್ಬೋದು ಅನ್ನೋಂಥ ವಿಶ್ವಾಸ ಅವ್ರಿಗಿರುತ್ತೆ. ಜನ ಇವತ್ತು BJP ಕಡೆ ಇದ್ದಾರೆ ಅಂದಾಗ ಹೆಚ್ಚೆಚ್ಚು ಆಕಾಂಕ್ಷಿಗಳು ಹುಟ್ಕೊತಾರೆ. ಅವ್ರು ಕೇಳಬೇಕು. BJPಗೆ ಅದನ್ನ ನಿರ್ವಹಣೆ ಮಾಡುವಂಥದ್ದು, ನಿಭಾಯಿಸುವಂಥ ಸಾಮರ್ಥ್ಯ ಇದೆ, ರಾಷ್ಟ್ರೀಯ ನಾಯಕತ್ವ ಸದೃಢವಾಗಿದೆ. ಅವರು
ಹಿಂದೆ ಎಲ್ಲ ತಗೊಂಡಿರೋ ತೀರ್ಮಾನಕ್ಕೂ ಅನೇಕರು ಅದನ್ನ ಒಪ್ಪಿಗೆ ಪಡೆಯುವ ಈಶ್ವರಪ್ಪನವ್ರಿಗೆ ನೀವು ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಸ್ಪರ್ಧೆ ಮಾಡಬೇಡಿ ಹಿಂದೆ ಸೇರಿ ಅಂದರೆ ಅವರು ಸಂತೋಷದಿಂದ ಒಪ್ಕೊಂಡು ಹಿಂದೆ ಸರಿದ್ರು. ಅದೇ ರೀತಿ ಅಂಗಾರ ಅವರು ಇರ್ಬೋದು, ಬೇರೆ ಬೇರೆಯವರೆಲ್ಲ ಅವಾಗ ಎಲೆಕ್ಷನ್ ನಿಲ್ಲಿಲ್ಲ. ಅಂತ ವಿಧಾನಸಭಾ ಎಲೆಕ್ಷನ್ನಲ್ಲೇ ನಾವು ಪಕ್ಷದ ಶಿಸ್ತನ್ನ ಪಾಲನೆ ಮಾಡಿದವರು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಅದನ್ನ ಭಂಗ ಮಾಡ್ತಾರೆ ಅನ್ನೋ ಕಿಂಚಿತ್ ಕೂಡ ನಮಗೆ ಆ ಥರದ ಯಾವುದೇ ಆಲೋಚನೆಗಳು ನಮ್ಮ ಮನಸ್ಸಲ್ಲಿಲ್ಲ. ಕೇಳೋದ್ರೊಳಗೆ ತಪ್ಪಿಲ್ಲ, ಕೇಳ್ತಾರೆ. ಅದನ್ನು ವರಿಷ್ಠರು ಯಾವ ನಮ್ಮ ಪಾರ್ಟಿ ಡಿಸೈಡ್ ಮಾಡ್ತಾರೆ ಟಿಕೆಟ್ಗಳನ್ನ, ಅವ್ರು ಸೂಕ್ತವಾದಂಥ ತೀರ್ಮಾನ ತಗೊಂತಾರೆ. ನಮಗೆ ಅವ್ರ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ರಾಜ್ಯದ ಹಿತ, ದೇಶದ ಹಿತಕ್ಕೆ ಅನುಗುಣವಾಗಿ ಈ ಬಾರಿಯೂ ಕೂಡ ಒಳ್ಳೊಳ್ಳೆ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡ್ತಾರೆ. ಅವ್ರು ಗೆದ್ದು ಬಂದು ಮತ್ತೆ ಮೋದಿಯವ್ರನ್ನ ಪ್ರಧಾನಿ ಮಾಡ್ತಾರೆ. ನಾಗೇಂದ್ರ ಪ್ರಸಾದ್ ಸರ್, ಈಗ ನಿಮ್ಮದು JDS ಏನೋ ಸಮಸ್ಯೆ ಏನಿಲ್ಲ, ನಿಮಗೂ ಸಮಸ್ಯೆ ಎದುರಾಗ್ತಾ ಇದೆ. ಮೈತ್ರಿ ಮಾಡ್ಕೊಂಡಿದ್ದೀರಾ, ಮೈತ್ರಿ ಪಕ್ಷದಲ್ಲಿ ಒಂದನ್ನು ಬಿಟ್ಕೊಡ್ಬೇಕಾದ್ರೆ ಒಂದನ್ನು ಪಡ್ಕೋಬೇಕಾಗತ್ತೆ. ಹಾಸನ ಏನು ಮಾಡ್ತೀರಿ? ಪ್ರೀತಮ್ ಗೌಡ ಅವರು ಇನ್ನೂ ಕೂಡ ಅವರು ಕೆಂಡ ಕಾರ್ತಾನೆ ಇದ್ದಾರೆ, JDSಗೆ ಬಿಟ್ಕೊಡ್ಬಾರ್ದು ಅಂತೇಳಿ. ಬಹಿರಂಗವಾಗಿ ಅಲ್ದಿದ್ರು ಕೂಡ ಆಪ್ತರ ಬಳಿ ಈ ವಿಚಾರವನ್ನು ಅವ್ರು ಪ್ರಸ್ತಾಪ ಮಾಡ್ಕೊಂಡು ಬರ್ತಿದ್ದಾರೆ. ಮತ್ತೊಂದು ಕಡೆ ಮಂಡ್ಯದಲ್ಲಿ JDS ನಾಯಕರು JDSಗೆ ಬೇಕು ಕೇಳಿ ಅಂತ ಹೇಳ್ತಾರೆ. ಸುಮಲತಾ ಅವರು ಹೇಳ್ತಿದ್ದಾರೆ ನಾನೇ ನಿಂತ್ಕೊಳ್ಳೋದು 100% ಅಂತ. ನೀವು ಹೆಂಗೆ ನಿಭಾಯಿಸ್ತೀರಿ ಅಂತ? ಮೊದಲನೇದಾಗಿ ನಾವಿವತ್ತು ಏನೊಂದು NDA ಅಡಿಯಲ್ಲಿ BJP ಮತ್ತು JDS ಒಟ್ಟಾಗಿ ನಾವು ಹೋಗ್ತಾ ಇದ್ದೀವಿ. ಫಸ್ಟ್ ಲೈನ್ ನಾಯಕರೆಲ್ಲ ಒಂದಾಗಿದ್ರಿ, ಸೆಕೆಂಡ್ ಲೈನ್ ಥರ್ಡ್ ಲೈನ್ ಕಾರ್ಯಕರ್ತರಲ್ಲಿ ಒಂದಾಗೋದು ಯಾವಾಗ ಅಂತ ಅವಕಾಶ ಕೊಡಿ ನಮಗೂ. ನಾವು NDA ಅಡಿಯಲ್ಲಿ BJP ಮತ್ತು JDS ಏನು ಒಟ್ಟಾಗಿ ಹೋಗ್ತಾ ಇದ್ದೀವಿ. ಪ್ರಪ್ರಥಮವಾಗಿ ನಾನು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಸನ್ಮಾನ್ಯ ದೇವೇಗೌಡರು ಬಹಿರಂಗವಾಗಿ ಹೇಳಿದ್ದಾರೆ, ನಾವು ಜೊತೆಯಲ್ಲಿ ಹೋಗ್ತಾ ಇದ್ದೀವಿ ಒಟ್ಟಾಗಿ ಒಂದಾಗಿ ಅಂತಕ್ಕಂಥದ್ದು. ಕಟ್ಟ ಕಡೆಯ ಕಾರ್ಯಕರ್ತ BJP ಅವರಾಗಿರ್ಬೋದು ಅಥವಾ JDS ಅವರಾಗಿರ್ಬೋದು, ಕಟ್ಟ ಕಡೆಯ ಕಾರ್ಯಕರ್ತ ನಮ್ಮ ಗುರಿ ಕರ್ನಾಟಕ ರಾಜ್ಯದಲ್ಲಿ 28 ಕ್ಷೇತ್ರ ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ಇರೋದ್ರಿಂದ ಕಟ್ಟ ಕಡೆ ಕಾರ್ಯಕರ್ತರಲ್ಲಿ ಕಂದಕೂರು ಇವರೆಲ್ಲ ಬರಲ್ವ ಅಂತ ಎಲ್ಲರೂ ಬರ್ತಾರೆ. ಬಂದ್ರಲ್ಲ, ಮೊನ್ನೆ ಓಟ್ ಹಾಕಿದ್ರಲ್ಲ. ಈ ವಿಚಾರವನ್ನು ದೇವೇಗೌಡರು ಹೇಳಿರೋದಲ್ವಾ ನಾಗೇಂದ್ರ ಪ್ರಸಾದ್ ಅವರೇ? ಈ ವಿಚಾರವನ್ನು ದೇವೇಗೌಡರು ಹೇಳಿರೋದಲ್ವಾ? ದೇವೇಗೌಡರು ಒಂದೆರಡು ಸೀಟ್ ಕೊಟ್ಟರು ನಾವು ತುಮಕೂರಲ್ಲಿ ಇದೇ ದೇವೇಗೌಡರೇ ಅವ್ರಿಗೂ ಗೊತ್ತಾಗಿದೆ ಕ್ಯಾಂಡಿಡೇಟ್ಸ್ ಇಲ್ಲ ಅಂತ ಹೇಳಿ. ಸರ್ ಒಂದು ನಿಮಿಷ ಅವಕಾಶ ಕೊಟ್ರೆ ನಾನು ಮಾತಾಡ್ತೀನಿ. ಕ್ಯಾಂಡಿಡೇಟ್ಸ್ ಇಲ್ಲ ಅಲ್ಲ, ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಡಿಬೇಟ್ ಅಲ್ಲ, ಎಲ್ಲರಿಗೂ ಒಂದು ಟೈಮ್ ಆಯ್ತು. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.